Hello, welcome back to our YouTube channel. ಹಾಯ್ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಇವತ್ತಿಗೆ ಒಂದು ವೀಕ್ ಆಯಿತು ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಆದರೆ ಇವತ್ತು ಫಸ್ಟ್ ವ್ಲಾಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಏನಕ್ಕೆ ನಮ್ಮ ಚಾನಲ್ಗೆ 3 Idiots ಅಂತ ಹೆಸರಿಟ್ಟಿದ್ದೀವಿ ಅಂದರೆ ನಿಮಗೆ ಈ ವ್ಲಾಗಿಂದ ತೋರಿಸ್ತಾ ಹೋಗ್ತೀನಿ. ಡೈಲಿ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಿ ಮಾಡ್ತಾ ಇರ್ತೀವಿ, ವೀಡಿಯೋಸ್ ಮಾಡ್ತೀವಿ. ಮತ್ತು ನಮ್ಮ ಈಡಿಯಟ್ಸ್ ಏನೇನು ಕಿತಾಪತಿ ಮಾಡ್ತವೆ, ತುಂಬ ಕ್ವಾಟ್ಲೆ ಕೊಡ್ತಾವೆ, ಅವು ನಿಮ್ಗೆ ತೋರಿಸ್ತಿರ್ತೀನಿ. ಫ್ರೆಂಡ್ಸ್, ಬನ್ನಿ ಈಗ ನಮ್ಮ 3 Idiots ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಈಡಿಯಟ್ಸ್ನ ತೋರಿಸ್ತೀನಿ ಅನ್ನಲ್ಲ. 3 Idiotಲ್ಲಿ ಇದು ಮೊದಲನೇ ಈಡಿಯಟು. ಈ ಈಡಿಯಟ್ ಜೊತೆಗೆ ಇನ್ನೆರಡು ಈಡಿಯಟ್ಸ್ ಇದೆ. ಇದು ಎರಡನೇದು, ಇದು ಮೂರನೇ ಈಡಿಯಟ್. ಫ್ರೆಂಡ್, ಈ 3 ಜನ ಈಡಿಯಟ್ಸು ಸೇರಿಕೊಂಡ್ರೆ ನಾವು ಮನೇಲಿರೋರೆಲ್ಲ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ಅವ್ರವ್ರ ಹೆಸರು ಅವರವರೇ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ನೋಡಿ ಫ್ರೆಂಡ್ಸ್, ನಿಮ್ಮ ಹೆಸರು ಹೇಳಿ. ಹಾಯ್, ಕಾವ್ಯ. ಈಡಿಯಟ್ ನಂಬರ್ 1. ಹಾಯ್, ಅನಿತಶ್ರೀ. ಈಡಿಯಟ್ ನಂಬರ್ 2. ಹಾಯ್, ಅನ್ಕೋತಿಕಾ. ಇದು ದೊಡ್ಡ ಈಡಿಯಟ್ ಫ್ರೆಂಡ್, ನಂಬರ್ 3. ಇದು ತುಂಬ ತೀಟೆ ಮಾಡ್ತಾರೆ. ಈ ತೀಟೆಗಳಿಗೆ ಹೊರಗಡೆ ಹೋಗಬೇಕು ಅಂತ ಇದ್ರು. ಅದಕ್ಕೆ ನಿನ್ನೆ ಸಂಡೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮಂಡೇ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಎಕ್ಸಾಮ್ಸ್ ಇದೆ ಇವರಿಬ್ಬರಿಗೂ, ಆದ್ರೂ ಹೊರಗಡೆ ಹೋಗಬೇಕು ಅಂತ. ನೋಡಿ ಫ್ರೆಂಡ್ಸ್, ಏನು ಗಲಾಟೆ ಮಾಡ್ತಾರೆ. ಇವಳು ಸ್ಟಡಿ ಹಾಲಿಡೇಸ್ ಇದೆ, ಆದ್ರೂ ಅವಳು ಹೋಗಬೇಕು, ಇನ್ನೂ ಚಿಕ್ಕ ಮಕ್ಕಳು. ಫ್ರೆಂಡ್ಸ್, ಇವರು ಪರಿಚಯ ಮಾಡ್ತೀನಿ. ಅವರು ನಮ್ಮಮ್ಮ ಗೌರಮ್ಮ ಅಂತ. ಹಾಯ್ ಹೇಳಮ್ಮ. ಈ 2 ಈಡಿಯಟ್ಸ್ನ ಎತ್ತಿರೋ ದೊಡ್ಡ ಈಡಿಯಟ್ ಇದು ನಮ್ಮ ಅಣ್ಣನ ಹೆಂಡತಿ. ನಿಮ್ಮ ಹೆಸರು? ಸುಷ್ಮಾ. ಫ್ರೆಂಡ್ಸ್, ಈ ದೊಡ್ಡ ಈಡಿಯಟ್ನ ಎತ್ತಿರೋದು ನಾನೇ. ಫ್ರೆಂಡ್ಸ್, ಹೇಳ್ಕೊಳಕ್ಕೆ ನಾಚಿಕೆ, ವಿಧಿ ಇಲ್ಲ. ಫ್ರೆಂಡ್ಸ್, ಈಗಲೇ ಲೇಟ್ ಆಗಿದೆ, ಆದರೂ ಸಣ್ಣ ಮಕ್ಕಳೆಲ್ಲ ರೆಡಿ ಆದ್ರೂ ಈ ದೊಡ್ಡ ಕತ್ತೆ ಮಾತ್ರ ರೆಡಿ ಆಗಲ್ಲ. ಫ್ರೆಂಡ್ಸ್, 4 ಗಂಟೆಗೆ ಹೋಗೋಣ ಅಂತ ಹೇಳಿದ್ದು. ಟೈಮ್ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ಅಂತ, ಆದ್ರೂ ಇನ್ನೂ ಮುಗ್ದಿಲ್ಲ. ಆದರೆ ಪಾಪ ಮಕ್ಕಳೆಲ್ಲ ರೆಡಿಯಾಗಿ ಕಾಯ್ತಾ ನಿಂತಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಬನ್ನಿ ಹೋಗೋಣ. ಎಲ್ಲಿಗೆ ಅಂತ, ಹೊರಗಡೆ ಹೋಗ್ತೀವಿ ಅಂತ ಹೇಳೋದನ್ನಲ್ಲ, ಎಲ್ಲಿಗೆ ಅಂತ ನಾನು ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣವಾ? ನಡೀರಿ ಹೋಗೋಣ. ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವೋ ಆ ಜಾಗಕ್ಕೆ ಬಂದಾಯಿತು. ನೋಡಿ, ಜಯಪ್ರಕಾಶ್ ನಾರಾಯಣ ಅಂದರೆ JP ಪಾರ್ಕು. ನೋಡಿ, ಇದು ಇನ್ನೂ ಕಟ್ತಾ ಇದ್ದಾರೆ, ಹೊಸ್ದಾಗಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಪಾರ್ಕ್ನ. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ಇವಾಗ ಹೋಗಿ ನೋಡೋಣ. ನೋಡಿ, ನಮ್ಮನ್ನು ಬಿಟ್ಟು ಬಂದಿದ ತಕ್ಷಣ ಹೆಂಗೆ ಓಡೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪಾರ್ಕು. ಈ ಪಾರ್ಕ್ ನೋಡೋದಕ್ಕೆ ಒಂದು ಖುಷಿ. ಇಲ್ಲಿಗೆ ಈ ಜಾಗಕ್ಕೆ ಬಂದರೆ ನಾವು ಯಾವುದೋ ಒಂದು ಹಳ್ಳಿಗೆ ಬಂದಿರೋ ಥರ ಫೀಲ್ ಆಗುತ್ತೆ. ಈ ಥರ ಹಸುಗಳಂತೂ ಎಲ್ಲಿ ಕಾಣಿಸುತ್ತೆ ಈಗ ಈ ಬೆಂಗಳೂರಲ್ಲಿ, ಎಲ್ಲೂ ನೋಡೋಕ್ಕಾಗಲ್ಲ. ಇದೆಲ್ಲ ನೋಡಿ, ಅವ್ರ ಬೇಸಿಗೆ ರಜೆ ಕೂರ್ಗೋದ್ರೆ ಇದು ನೋಡ್ತಾ ಇದ್ವಿ. ಈಗ ಇಲ್ಲೇ ನೋಡ್ಬೋದು ನಾವು ಪಾರ್ಕಲ್ಲಿ. ಇದನ್ನೆಲ್ಲ ನೋಡಿ, ತುಂಬ ಇದೆಲ್ಲ ಒಂದೇ ಥರ, ಅಂದರೆ ನಮಗೆ ಒಂದು ಹಳ್ಳಿಗೆ ಬಂದಿದ್ದೀವೇನೋ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇದೆ. ಈ ಮಕ್ಕಳು ಆಟ ಆಡೋದು, ಹಸುಗಳು, ಇದನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನೋಡಿ, ಆಟ ಆಡೋಕ್ಕೆ ಅಂತ ಬಂದು ಇಲ್ಲಿ ಸುಮ್ಮನೆ ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರೆ. ಎಷ್ಟು ಅಮಾಯಕವಾಗಿದ್ದಾರೆ ಅಂದರೆ ಇದು ನೋಡಿ. ಇದನ್ನೆಲ್ಲ ಪಾರ್ಕು ತುಂಬ ದೊಡ್ಡದಿದೆ ಅಲ್ವಾ, ಎಲ್ಲ ವಯಸ್ಸಾಗಿರೋರು ಮಕ್ಕಳು ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಇದಿನ್ನೂ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಟ್ರೈನ್ ಏನೋ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಓಪನ್ ಆಗಿದ್ದರೆ ನೋಡೋಣ, ಅದರಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಕ್ಯಾಮ್ರಾ ಮುಂದೆ ಮಾತ್ರ ಇಷ್ಟು ಡೀಸೆಂಟಾಗಿರ್ತಾರೆ, ಕ್ಯಾಮ್ರಾ ಹಿಂದೆ ಹೆಂಗೆ ಆಡ್ತಿರ್ತಾರೆ ನೋಡಿ. ಈಗ ನೋಡಿದ್ರಾ, ಎಲ್ಲೋದ್ರೂ ಇದೇ ಕೆಲಸ ಮಾಡ್ತಾರೆ ಇವರು. ನಮಗೆ ಇಲ್ಲಿ ಒಳಗಡೆ ಹೋಗಂಗಿಲ್ಲ, ಆದರೂ ನೋಡಿ ಏನು ಆಡ್ತಾರೆ ನೋಡಿ. ಅವಳು ನೋಡೋದಕ್ಕೆ ಮಾತ್ರ ಹಿಂಗೆ ಅಂತ ಹೇಳಿದ್ನಲ್ಲ. ನೋಡಿದ್ರಾ, ತುಂಬ ತೀಟೆ ಅಂದರೆ ತೀಟೆ. ಎಲ್ಲೋದ್ರೂ ಬಿಡಲ್ಲ, ಯಾವ ಪ್ಲೇಸಿಗೆ ಬಂದರೂ ಬಿಡಲ್ಲ. ಫೋಟೋ ವಿಡಿಯೋ ಬರೀ ಇದೆ ಕೆಲಸ. ಇದೆಲ್ಲ ಒಳಗಡೆ ಇತ್ತು, ಎಲ್ಲ ತೆಗೆದು ಆಚೆ ಹಾಕಿದ್ದಾರೆ. ಮೋಸ್ಟ್ಲಿ ಎಲ್ಲ ಹೊಸದು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ನೋಡೋಣ ಮುಂದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಹೆಂಗಿರುತ್ತೆ ಅಂತ. ನೋಡಿ, ನೀವು ಬನ್ನಿ. ಫೋಟೋ ಶೂಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ನೋಡಿ, ಇಲ್ಲೂ ಬಿಡ್ತಿಲ್ಲ. ಫೋಟೋ ಅಂತ ಬರೀ ವಿಡಿಯೋ ಫೋಟೋ ಅನ್ನೋದ್ರಲ್ಲೇ ಇರ್ತಾರೆ. ನೋಡಿ, ಎಷ್ಟು ಚೆನ್ನಾಗಿದೆ ಈ ಜಾಗ. ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲೆಲ್ಲ ಇಲ್ಲೆಲ್ಲ ನೀರಿರುತ್ತೆ. ನೈಟ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಲೈಟಿಂಗು ಅದೆಲ್ಲ ಹಾಕಿರ್ತಾರೆ. ಆಲ್ಮೋಸ್ಟ್ ಬರೋರೆಲ್ಲ ಇಲ್ಲಿ ಫೋಟೋ ಶೂಟ್ಗೆ ಅಂತಲೇ ಬರ್ತಾರೆ. ಟೈಮ್ ಪಾಸು, ಫೋಟೋ ಶೂಟು, ಫುಲ್ ಕಲರ್ಫುಲ್ ಆಗಿದೆಯಲ್ಲ, ಹಂಗಾಗಿ ತುಂಬ ಮಕ್ಳಿಗೆ ತುಂಬ ಖುಷಿ ಅನಿಸುತ್ತೆ. ನೋಡಿ, ಇಲ್ಲೂ ಬರೀ ಇದೆ ಫೋಟೋ ವಿಡಿಯೋ. ನೋಡಿ, ಕ್ಯಾಮ್ರಾ ನೋಡಿದ ತಕ್ಷಣ ನೋಡಿ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಳೆ ಬರಬೇಕು.
ಮಳೆ ಬಂದರೆ ಇದೆಲ್ಲ ನಾವು ಮುಂಚೆ ಬರ್ತಿದ್ವಿ. ಮುಂಚೆ ಬಂದಾಗ ಅಂದರೆ ಯಾವಾಗೂ ಸ್ಯಾಟರ್ಡೆ, ಸಂಡೇ ವೀಕೆಂಡಲ್ಲಿ ಬರ್ತಿದ್ವಿ. ಅಲ್ಲಿ ಕಾರಂಜಿ ಇರ್ತಿತ್ತು. ಈಗೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಹೊಸ್ದಾಗಿ ಮಾಡಿ. ಇದೆಲ್ಲ ನೀರಿರುತ್ತೆ. ಅಲ್ಲೆಲ್ಲ ಲೋಟಸ್ ಹಾಕಿರ್ತಾರೆ. ಇದೆಲ್ಲ ಫುಲ್ಲು ಲೋಟಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಜಾಗ. ಇಲ್ಲಿ ನೋಡಿ. ನೋಡಿ ಹೆಂಗ್ ಆಡ್ತಿದ್ದಾರೆ. ಇವಳು ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ಲು. ನಾವು ನೋಡ್ಬಿಟ್ಟು ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಆ ಕಡೆ ತಿರ್ಕೊಂಬಿಟ್ಲು. ಏನು ಡವ್ ಮಾಡ್ತಾಳೆ ಗೊತ್ತಾ? ಅಬ್ಬಬ್ಬಾ! ಯಬ್ಬಾ! ಎಷ್ಟು ಹುಚ್ಚಿದೆ ಅಂದರೆ ಇವ್ರುಗಳಿಗೆಲ್ಲ ನೋಡಿ. ನೋಡಿದ್ರಾ? ಪೋಸ್ ನೋಡಿ ಹೆಂಗ್ ಕೊಡ್ತಿದ್ದಾರೆ. ಬರೀ ರೀಲ್ಸು, ವಿಡಿಯೋ ಇದೇ ಕತೆ ಇವ್ರದ್ದು. ಎಲ್ಲಿಗೋದ್ರೂ ಇದೆ. ಯಾವ ಜಾಗ ಚೆನ್ನಾಗಿದ್ರೆ ಆ ಜಾಗದಲ್ಲಿ ಈ ಕೆಲಸ ಮಾಡ್ತಾರೆ ನೋಡಿ. ಹಿಂಗೂ ಇರ್ತಾರಾ? ನೋಡಿ ರೀಲ್ಸು. ಇದೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಕತ್ಲಾಗೋಗಿತ್ತು. ಮಕ್ಳು ಆಡೋದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಲೈಟಿಂಗ್ ಅಷ್ಟು ಇದಿರಲಿಲ್ಲ. ಕತ್ಲಲ್ಲಿ ಬರಲ್ಲ ಅಂತ ಮಾಡಿಲ್ಲ. ಮನೆಗೆ ಹೊರಡ್ತೀವಿ, ಟೈಮ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಬೇರೆ ಬೇರೆ ಜಾಗ ತೋರಿಸ್ತೀನಿ ನಿಮಗೆ. ನಮ್ಮ ಮಕ್ಳು ಹೆಂಗೆ ಆಡ್ತಾರೆ ಅನ್ನೋದು ತೋರಿಸ್ತೀನಿ. ಥ್ಯಾಂಕ್ ಯು.